ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನಾನು ನನ್ನ ಕಿಚನಲ್ಲಿ ಮಸಾಲ ರಾಗಿ ರೊಟ್ಟಿ ತೋರಿಸ್ತಾ ಇದ್ದೀನಿ. ಆನಿಯನ್, ಗ್ರೀನ್ ಚಿಲ್ಲಿಸ್ ಎಲ್ಲ ಹಾಕಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ರೊಟ್ಟಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. 1 ಬೌಲ್ ರಾಗಿ ಹಿಟ್ಟು, 1-2 ಆನಿಯನ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಲ್ಲಿಸು ಮತ್ತು ತೆಂಗಿನ ತುರಿ ಇಷ್ಟು ಬೇಕು. ನೆಕ್ಸ್ಟ್ ಇದಕ್ಕೆ ಕಡಲೆಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ಕಡಲೆಕಾಯಿ ಬೀಜ ಸ್ವಲ್ಪ ಹುರಿದಿರೋದು, ತೆಂಗಿನಕಾಯಿ ನೋಡಿ ಇವಾಗೆಲ್ಲ ಸೇರಿಸ್ಕೊತಾ ಇದ್ದೀನಿ. ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಮಾಡಿರಬೇಕು. ಮತ್ತು ಸ್ವಲ್ಪ ಕೊಬ್ಬರಿ ಡ್ರೈ ಆಗಿದ್ರು ಪರವಾಗಿಲ್ಲ, ಚಟ್ನಿ ತುಂಬ ಟೇಸ್ಟಿ ಇರುತ್ತೆ. ಮತ್ತು ಒಂದು 3 ರೆಡ್ ಚಿಲ್ಲೀಸು, ಒಂದು ಬ್ಯಾಡಗಿ ಚಿಲ್ಲಿ, ಸ್ವಲ್ಪ ಹುಣಸೆ ಹಣ್ಣು, ಒಂದು 5-6 ಪೀಸು ಗಾರ್ಲಿಕ್ ಸೇರಿಸ್ಕೊತಾ ಇದ್ದೀನಿ. ತುಂಬ ಟೇಸ್ಟ್ ಇರುತ್ತೆ ಗಾರ್ಲಿಕ್ ಇದಕ್ಕೆ ಸೇರಿಸಿದಾಗ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಸಾಕು. ಇದನ್ನು ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಳ್ಳೋಣ. ಈಗ ನಾವು ನೋಡಿ ಚಟ್ನಿ ರೆಡಿಯಾಗಿ ಬಂದಿದೆ. ಇವಾಗ ಬೌಲ್ಗೆ ಒಂದು ಬೌಲ್ ತಗೊಂಡು ಅದಕ್ಕೆ ರಾಗಿಟ್ಟು, ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಇಷ್ಟು ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಡ್ಬೇಕು. ಸಾಲ್ಟು ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಡೋಣ. ಸ್ವಲ್ಪ ಬಿಸಿ ಮಾಡಬೇಕು ನೀರನ್ನ, ತುಂಬ ಬಿಸಿ ಅಲ್ಲ, ಕೈ ಬಿಸಿ, ಸುಮ್ಮನೆ ಮುಟ್ಟಿದ್ರೆ ಬಿಸಿ ಇದೆ ಅನ್ನೋ ಥರ ಇರಬೇಕು. ಆ ನೀರಲ್ಲಿ ನೀವು ರಾಗಿ ಇದನ್ನೆಲ್ಲ ಮಿಕ್ಸ್ನೆಲ್ಲ ಕಲಿಸ್ಕೊಂಡ್ರೆ ನಿಮಗೆ ಮೆತ್ಕೊಳ್ಳಲ್ಲ ನೀವು ತಟ್ಟುವಾಗ, ಮತ್ತು ಕೈಗೆ ನೀಟಾಗಿ ಬೈಂಡಿಂಗ್ ಆಗುತ್ತೆ. ಈಗ ನೋಡಿ ಈ ಥರ ರೊಟ್ಟಿ ತಟ್ಟೋದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿ ಇದು ರಾಗಿ ರೊಟ್ಟಿ. ನೋಡಿ ಈ ಥರ ತುಂಬ ಜನಕ್ಕೆ ರಾಗಿ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂತಾರೆ. ನೋಡಿ ಈ ಥರ ಮಾಡ್ಕೊಳ್ಳಿ. ನೀವು ಬರೀ ತಣ್ಣೀರಲ್ಲಿ ಕಲಿಸೋ ಬದಲು ಸ್ವಲ್ಪ ಲೈಟಾಗಿ ಬಿಸಿ ಇರೋ ನೀರೆಲ್ಲ ಕಲಿಸ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಶೀಟ್ ಎಲ್ಲ ಕಡೆನೂ ಸಿಗುತ್ತೆ. ಮೀಶೋ, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಸಿಗುತ್ತೆ. ತೊಗೊಳ್ಳಿ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಹಿಟ್ಟು, ಒಂದು ರೊಟ್ಟಿ ಆಗೋಷ್ಟು ಹಿಟ್ಟನ್ನ ತೊಗೊಂಡು ಈ ಥರ ತಟ್ಕೊಂಡಿದ್ದೀನಿ. ಇದು ತವಾ ಮೇಲೆ ಡೈರೆಕ್ಟಾಗಿ ಹಾಕಿದ್ರು ಇದು ಸಿಲಿಕಾನ್ದಿದು ಶೀಟು, ಏನೂ ಆಗಲ್ಲ ಬಿಸಿಗೆ. ಈ ಥರ ಹಾಕೊಳ್ಳಿ. ಇಲ್ಲ ಅಂದರೆ ನೀವು ಒಂದು ಬಟ್ಟೆ ಮೇಲೆ ಕೂಡ ತಟ್ಕೋಬೋದು, ಇಲ್ಲ ಆಯಿಲ್ ಕವರ್ ಮೇಲೆ ಕೂಡ ತಟ್ಕೋಬೋದು. 1-2 ನಿಮಿಷ ಆದ ತಕ್ಷಣ ಈ ಥರ ಮೇಲೆ ವೈಟ್ ಆಗಿ ಬರುತ್ತೆ, ಅದು ಬೆಂದಿರೋ ಅರ್ಥ. ಆವಾಗ ನೀವು ಫುಲ್ಲು ವೈಟಾಗಿ ಬಂದಮೇಲೆ ಒಂದು ಬಟ್ಟೆನಲ್ಲಿ ನೀರನ್ನ ಹಚ್ಕೊಂಡು, ಕ್ಲೀನ್ ಆಗಿರಬೇಕು ಬಟ್ಟೆ, ರೊಟ್ಟಿ ಮಾಡೋದನ್ನ ಅದನ್ನು ಮೇಲೆಲ್ಲ ಒತ್ತಿ ತೆಗೆದ್ಬಿಟ್ಟು ತಿರ್ಗಾ ಟರ್ನ್ ಮಾಡಬೇಕು. ನಂತರ ಟರ್ನ್ ಮಾಡಿ ತಿರ್ಗಾ ಬೇಯಿಸ್ಬೋದು. ಆಯಿಲ್ ಕೂಡ ಹಾಕ್ಬೋದು, ಇಲ್ಲ ಗೀ ಕೂಡ ಹಾಕ್ಬೋದು. ರೊಟ್ಟಿ ರೆಡಿ ಆಯಿತು. ನೋಡಿ ಲಾಸ್ಟಲ್ಲಿ ನಾನು ತುಪ್ಪದ ಜೊತೆ ಚಟ್ನಿ ಇಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತಪ್ಪ, ಮಾಡಿ ನೋಡಿ. ತವಾದಲ್ಲಿ ಡೈರೆಕ್ಟಾಗಿ ತಟ್ಟಿದ್ರೆ ಒಂದೊಂದ್ಸರಿ ಮೆತ್ಕೊಂಡ್ಬಿಡುತ್ತೆ. ಈ ಥರ ಬಟ್ಟೆ ಮೇಲೋ ಪೇಪರ್ ಮೇಲೋ ಈ ಥರ ನಾನು ತೋರಿಸಿದಲ್ವ ಸಿಲಿಕಾನ್ ಶೀಟು, ಅದ್ರ ಮೇಲೆ ಕೂಡ ತಟ್ಕೋಬೋದು. ಇನ್ನೊಂದು ರೊಟ್ಟಿ ಕೂಡ ಮಾಡ್ತಾ ಇದ್ದೀನಿ, ನೋಡಿ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬ ಹೆಲ್ತಿ, ತುಂಬ ಟೇಸ್ಟಿ ಆಗಿರುತ್ತೆ. ಇದು ಚಟ್ನಿ ಜೊತೆ, ಕಾಯಿ ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿಪ್ಪ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ, ನನಗೆ ಸಪೋರ್ಟ್ ಮಾಡಿ ಆಯಿತಾ. ಥ್ಯಾಂಕ್ ಯು.